ಇಷ್ಟೊತ್ತು ಸ್ವಾಮಿಯ ಅಭಿಷೇಕ ಆಯಿತು. ಅಭಿಷೇಕ ಆದ ನಂತರ ಅಲಂಕಾರ ಪ್ರಾರಂಭ ಆಯಿತು. ಅಲಂಕಾರವೂ ತೃಪ್ತಿಯಾಗಾಯಿತು. ಇವತ್ತು ಮೋಡ ಹೀಗಿದೆ. ತುಮಕೂರಿನಲ್ಲಿ ಮಳೆ ಸಾಕಪ್ಪ ಅನ್ನಬೇಕು. ಆ ಮಟ್ಟಕ್ಕೆ ವರ್ಣ ಆಶೀರ್ವದಿಸಬೇಕು. ಅದಕ್ಕಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಇನ್ನೂ ಗಟ್ಟಿಯಾಗಬೇಕು. ಈಗ ಸ್ವಾಮಿಗೆ ಶಿವಾಷ್ಟೋತ್ತರವನ್ನು ಆಚರಣೆ ಮಾಡೋಣ. ನಾವು ಸಹಿತ ನಿಧಾನಕ್ಕೆ ಶಿವಾಷ್ಟೋತ್ತರವನ್ನು ಹೇಳ್ತೀವಿ. ನೀವು ನಮ್ಮೊಂದಿಗೆ ಶಿವಾಷ್ಟೋತ್ತರವನ್ನು ಹೇಳ್ಬೋದು. ಮನೆಯಿಂದ ತಂದಿರತಕ್ಕಂತಹ ಹರಿದ್ರ ಕುಂಕುಮ ಅರ್ಚನೆಗೆ ಬೇಕಾದಂತಹದ್ದು ದೀಪಗಳನ್ನು ಎಲ್ಲರೂ ದೀಪಗಳನ್ನು ಅಂಟಿಸಿ ನಿಮಗೆ ಕೊಟ್ಟಿರ್ತಕ್ಕಂತಹ ಚಂದ್ರಮೌಳೇಶ್ವರನ ಆಸ್ಥಾನದ ಒಂದು ವಿಶೇಷವಾಗಿರ್ತಕ್ಕಂಥ ಫೋಟೋನ ನಿಮಗೆ ಕೊಟ್ಟಿದ್ದಾರೆ. ಆ ಫೋಟೋಗೆ ಸಾಧ್ಯವಾದರೆ ಅಕ್ಷತೆ, ಅರಿಶಿನ, ಕುಂಕುಮ ಇದೆಲ್ಲವನ್ನು ಸಹಿತ ಹಾಕಬಹುದು. ವಿಶೇಷವಾಗಿ ಚಂದ್ರಮೌಳೇಶ್ವರನ ಆಸ್ಥಾನಕ್ಕೆ ನೀವು ಅರ್ಚನೆ ಮಾಡಲಿಕ್ಕೆ ತಂದಿರ್ತಕ್ಕಂಥ ಅಕ್ಷತೆ ಆಗ್ಬೋದು, ಬಿಡಿ ಹೂವು ಆಗ್ಬೋದು, ದೀಪಗಳನ್ನು ಅಂಟಿಸಿ ದೀಪದ ಹತ್ರನೇ ನಿಧಾನಕ್ಕೆ ಫೋಟೋ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಅಚಾತುರ್ಯ ಮಾಡ್ಕೋಬೇಡಿ. ಸ್ಥಳ ಸಾಕಷ್ಟಿದೆ. ದೀಪವನ್ನು ಅಂಟಿಸಿ ಹಿಂದೆ ಮುಂದಿರ್ತಕ್ಕಂಥವ್ರು ನಿಮ್ಮ ಸೀರೆಗಳು, ಹಾಗೆ ನೀವು ಬೆಲೆ ಬಾಳ್ತಕ್ಕಂಥ ವಸ್ತುಗಳು, ಮೊದಲೇ ಹೇಳಿದ್ದೀನಿ ಟಿ ವಿನಲ್ಲಿ, ಜೀ ಕನ್ನಡದಲ್ಲಿ ನಾನು ಬರಬೇಕಾದ್ರೆ ಮುಂಚಿತವಾಗಿ ಹೇಳಿರ್ತೀನಿ, ಬರಬೇಕಾದ್ರೆ ಮನೇಲಿ ಇರೋಬ್ಬರು ಚಿನ್ನ ಒಡವೆ ಎಲ್ಲ ಹಾಕ್ಕೊಂಬಂದ್ಬಿಡಿ. ನಿಮಗೆ ಗೌರವಿಸೋದಕ್ಕೋಸ್ಕರ ನಿಮಗೆ ಅತಿಥಿಗಳು ಬಂದಿರ್ತಾರೆ. ಸುಮ್ಮನೆ ಪೊಲೀಸರು ಬರೋದು ಕೈ ಕಟ್ಕೊಂಡು ನಿಂತ್ಕೊಳ್ಳೋದಕ್ಕಿಂತ ಅವ್ರು ಹಿಡಿಯೋದಕ್ಕೊಂದಿಷ್ಟು ಕೆಲಸ ಅವ್ರಿಗೆ ಕೊಡಿ. ಇಂಥ ಸಭೆ ಸಮಾರಂಭಕ್ಕೆ ಬರಬೇಕಾದ್ರೆ ಮೈ ತುಂಬ ಸೆರಗೋದ್ಕೋಬೇಕು. ಸಂಪ್ರದಾಯಬದ್ಧವಾದಂತಹ ಮಾಂಗಲ್ಯ ಒಂದು ಏನಿದ್ರೆ ಅದು ಅಷ್ಟು ಆನಂದವಾಗಿದ್ದರೆ ಸಾಕು. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯವನ್ನೆಲ್ಲ ಮನೆಯಲ್ಲಿಟ್ಟು ಬೀರಲ್ಲಿ ಬೀಗ ಹಾಕಬೇಕು. ದೈವ ಸಾನ್ನಿಧ್ಯದಲ್ಲಿ, ಭಗವತ್ ಸಾನ್ನಿಧ್ಯದಲ್ಲಿ ಬಂದು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಬೇಕು. ನಮ್ಮ ಮೇಲಿರ್ತಕ್ಕಂಥ ಒಡವೆಯನ್ನು ನಾವು ಕಾಪಾಡಿಕೊಂಡು ಮಾಡಬೇಕಾದ ಅನುಷ್ಠಾನವನ್ನು ಮರೆತು ಕೂತ್ಕೊಂಡ್ಬಿಡ್ತೀವಿ. ಅನುಷ್ಠಾನ ಮಾಡುವಾಗ ನೀವೇನೋ ದೀಪವನ್ನು ನೆನೆಸಿ ಶ್ರದ್ಧಾಭಕ್ತಿಯಲ್ಲಿ ಪೂಜೆ ಮಾಡ್ತಿದ್ದೀರಿ. ನೀವು ಹಿಂದೆ ಮುಂದೆ ಕೂತಿರ್ತಕ್ಕಂಥವ್ರ ಸೀರೆ ಬಗ್ಗೆ ಸಹಿತ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಶಿವಾಷ್ಟೋತ್ರ ಮಾಡೋಣ. ಅದಕ್ಕೂ ಮುನ್ನ ಗಣಪತಿಯ ಅಷ್ಟೋತ್ರ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಮೂಷಿಕವಾಹನಾಯ ನಮಃ. ರುದ್ರಂ ಪಶುಪತಿಂ ಸ್ಥಾನುಂ ನೀಲಕಂಠಂ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ನೀಲಕಂಠಂ ಕಾಲಮೂರ್ತಿಂ ಕಾಲಜ್ಞಂ ಕಾಲನಾಶನಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ನಮಃ ಶಿವಾಯ ಸಾಂಬಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಯೋಗೀನಾಂ ಪತಯೇ ನಮಃ. ಎಲ್ಲರ ಮನೆಯನ್ನು ಸಹಿತ ಶ್ರೇಯಸ್ಸು, ಸಂತಸ್ಸು, ಪ್ರತಿಯೊಂದು ಸಹಿತ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಸಂಪತ್ತನ್ನು ಕೊಡ್ತಕ್ಕಂಥವಳು ತಾಯಿ ಮಹಾಲಕ್ಷ್ಮಿ. ಗೊರವನಹಳ್ಳಿ ಮಹಾಲಕ್ಷ್ಮಿನೂ ಸಹಿತ ಇಲ್ಲಿ ಕರೆಯೋಣ. ಅಮ್ಮನವರು ಬರ್ತಾರೆ. ಅವ್ರಿಗಾಗಿ ನೀವು ಮಾಡಬೇಕಾದ್ದು ನಿಮ್ಮ ಉಂಗುರದ ಬೆರಳಿಂದ ಕುಂಕುಮ ಅರ್ಚನೆ. ಆ ಕುಂಕುಮವನ್ನು ತೆಗೆದುಕೊಳ್ಳಿ. ಓಂ ಐಂ ಹ್ರೀಂ ಶ್ರೀಂ ಓಂ ಮೂಲ ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯೈ ನಮಃ, ಸರ್ವಭೂತಹಿತಪ್ರದಾಯ ನಮಃ, ಓಂ ಶ್ರದ್ಧಾಯ ನಮಃ, ಓಂ ವಿಭೂತ್ಯೈ ನಮಃ, ಓಂ ಸ್ವರಭ್ಯೈ ನಮಃ, ಓಂ ಪರಮಾತ್ಮಿಕಾಯ ನಮಃ, ಓಂ ವಾಚೇ ನಮಃ, ಓಂ ಪದ್ಮಾಲಯಾಯ ನಮಃ, ಓಂ ಶುಚಯೇ ನಮಃ, ಓಂ ಸ್ವಾಕಾಯ ನಮಃ, ಓಂ ಸ್ವದಾಯ ನಮಃ, ಓಂ ಸುಧಾಯ ನಮಃ, ಓಂ ಧನ್ಯಾಯ ನಮಃ, ಓಂ ಹಿರಣ್ಮಯೇ ನಮಃ, ಓಂ ಲಕ್ಷ್ಮೀ ನಮಃ, ಓಂ ನಿತ್ಯಪುಷ್ಟಾಯ ನಮಃ, ಓಂ ವಿಭಾವರ್ಯೇ ನಮಃ, ಓಂ ಆದಿತ್ಯೈ ನಮಃ, ಓಂ ದೀಪ್ತ್ಯೈ ನಮಃ, ಓಂ ದೀಪ್ತಾಯ ನಮಃ, ಓಂ ವಸುಧಾಯ ನಮಃ, ಓಂ ವಸುಧಾರಣ್ಯೇ ನಮಃ, ಓಂ ಕಮಲಾಯ ನಮಃ, ಓಂ ಕಾಂತಾಯ ನಮಃ, ಓಂ ಕಾಮಾಕ್ಷೇ ನಮಃ, ಓಂ ಕಮಲಸಂಭವಾಯ ನಮಃ, ಓಂ ಅನುಗ್ರಹಪ್ರದಾಯ ನಮಃ, ಓಂ ಅಶೋಕಾಯ ನಮಃ, ಓಂ ಅಮೃತಾಯ ನಮಃ, ಓಂ ದೀಪ್ತಾಯ ನಮಃ, ಓಂ ಲೋಕಶೋಕವಿನಾಶಿನ್ಯೇ ನಮಃ, ಓಂ ಕರುಣಾಯ ನಮಃ, ಓಂ ಲೋಕಮಾತ್ರೇ ನಮಃ, ಓಂ ಪದ್ಮಪ್ರಿಯಾಯೈ ನಮಃ, ಓಂ ಪದ್ಮಹಸ್ತಾಯೈ ನಮಃ,
ಓಂ ಪದ್ಮಾಕ್ಷೈ ನಮಃ ಓಂ ಪದ್ಮಸುಂದರ್ಯೈ ನಮಃ ಓಂ ಪದ್ಮೋದ್ಭವಾಯ ನಮಃ ಓಂ ಪದ್ಮಮುಖ್ಯೈ ನಮಃ ಓಂ ಪದ್ಮನಾಭಪ್ರಿಯಾಯೈ ನಮಃ. ಕುಂಕುಮಾರ್ಚನ ಪುಷ್ಪಾರ್ಚನ ಪೂಜಾಂ ಸಮರ್ಪಯಾಮಿ. ಚಂದ್ರಮಳೇಶ್ವರ ಸ್ವಾಮಿನೇ ನಮಃ. ಧೂಪದೀಪ ನೈವೇದ್ಯಂ ಕರಿಷ್ಯೇ. ಧೂಪ ತಂದಿದ್ದರೆ ಊದ್ಕಡ್ಡಿ ತಂದಿದ್ದರೆ ಅಣಿಸಿ, ಇಲ್ಲ ಅಂದರೆ ನಿಮ್ಮ ದೀಪಗಳ ಹತ್ರ ನೀವು ಕೈ ಹಾಗೇ ಇಡಿ. ನಾವಿಲ್ಲಿ ಧೂಪ ದೀಪ ನೈವೇದ್ಯ ಇದಾದ ನಂತರ ನಾವು ಮಹಾಮಂಗಳಾರತಿ, ನಾವು ಇಲ್ಲಿ ಮಂಗಳಾರತಿ ಮಾಡ್ತೀವಿ. ಅದೇ ಪ್ರಕಾರವಾಗಿ ನೀವು ತಂದಿರತಕ್ಕಂತಹ ಜೋಡಿ ಆರತಿಗಳನ್ನು, ಆ ಆರತಿಗಳನ್ನು ಹಾಗೇ ಕೈ ಮೇಲೆತ್ತಿ ನೀವು ಸಹಿತ ಅಲ್ಲಿಂದನೇ ಆರತಿ ಮಾಡಬಹುದು. ಆದರೆ ನೈವೇದ್ಯ ಆಗೋ ತನಕ ತಾಳ್ಮೆ ತಗೊಳ್ಳಿ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ನಡೀತಿರ್ತಕ್ಕಂತಹ ಚಂದ್ರಮಳೇಶ್ವರನ ಅನುಷ್ಠಾನ ಹಾಗೂ ಇಲ್ಲಿನ ಗ್ರಾಮ ದೇವತೆ ಯಾವುದು ಎಂಬತಕ್ಕಂಥದ್ದನ್ನು ನೀವೇ ಮನಸ್ಸಲ್ಲಿ ಪ್ರಾರ್ಥಿಸಬೇಕು. ಈ ಗ್ರಾಮ ದೇವತೆ ಗುಂಡ್ಲಮ್ಮ ದೇವಿಯ ಪ್ರಾರ್ಥನೆ ಮಾಡಿ. ಗ್ರಾಮ ದೇವತೆ ಪರ್ಮಿಷನ್ ಇಲ್ಲದಿದ್ದರೆ ಏನೂ ನಡೆಯಲ್ಲ. ಇವರೆಲ್ಲ ಒಂದು ಆಲ್ಫಾಬೇಟ್ ಆಗಿ ಕರೆಕ್ಟಾಗಿ ಕ್ರಮಬದ್ಧವಾಗಿ ಫಸ್ಟು ಗ್ರಾಮ ದೇವತೆ, ಇಷ್ಟದೇವರು, ಕುಲದೇವರು ಎಲ್ಲರನ್ನೂ ಸಹಿತ ಪ್ರಾರ್ಥಿಸಬೇಕು. ಹಾಗೆ ಧೂಪ ದೀಪ ನೈವೇದ್ಯ. ಕುಲಂ ಧೂಪಂ ಸುಗಂಧಂ ಚ ಮನೋಹರಂ ಕುಪುಲಾಕೃತ ಸಂಯುಕ್ತಂ ಧೂಪೋಯಂ ಮೃತಗೃಹ್ಯತಾ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಧೂಪೋತ್ತಮಃ ಆತ್ರೇಯ ಸರ್ವದೇವಾನಾಂ ಧೂಪೋಯಂ ಮೃತಗೃಹ್ಯತಾ. ಓಂ ಪ್ರಾಣಾಯ ಸ್ವಾಹ. ನಾವು ಇಲ್ಲಿ ನೈವೇದ್ಯಕ್ಕೆ ಪಂಚಫಲವನ್ನಿಟ್ಟಿದ್ದೇವೆ. ಹಾಗೆ ನೀವು ಮನೆಯಿಂದ ಏನಾದರೂ ನೈವೇದ್ಯ ತಂದಿದ್ದರೆ ಅಲ್ಲಿ ನೀವು ಹಾಗೆ ನೈವೇದ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತೋರಿಸಿ. ಓಂ ಪ್ರಾಣಾಯ ಸ್ವಹ, ಭಾರಾಯ ಸ್ವಹಂ, ವ್ಯಾರಾಯ ಸ್ವಹಂ, ದಾನಾಯ ಸ್ವಹಂ, ಸಮಾನಾಯ ಸ್ವಹಂ, ಬ್ರಹ್ಮಣೇ ಸ್ವಹ. ಹಾಗೆ ಚಂದ್ರಶೇಖರನ ಸಾನ್ನಿಧ್ಯದಲ್ಲಿ ಚಂದ್ರನೂ ಪ್ರಾರ್ಥನೆ ಮಾಡಬೇಕು. ಚಂದ್ರ ತಂಪನ್ನು ಕೊಡ್ತಿದ್ದಾನೆ. ಆಕಾಶದಲ್ಲಿರ್ತಕ್ಕಂತಹ ಚಂದ್ರ ಇವತ್ತು ಎಲ್ಲರಿಗೂ ಸಹಿತ ತಂಪನ್ನು ಕೊಟ್ಟು, ಮೊನ್ನೆ ಎಲ್ಲ ಮಳೆ ತುಮಕೂರಲ್ಲಿ. ಇವತ್ತು ನೀವು ಮಾಡುವ ಅನುಷ್ಠಾನಕ್ಕೆ ಯಾವುದೂ ಸಹಿತ ಅಡ್ಡಿ ಆತಂಕ ಇಲ್ಲ. ಇವತ್ತಿನ ದಿವಸ ಯೋಗ ನರಸಿಂಹಶಾಸ್ತ್ರಿಗಳವರ ಪರಿವಾರ, ಅವರ ಕುಟುಂಬ, ಅವರ ಮಕ್ಕಳು ಇವತ್ತಿನ ದಿವಸ ಮಾಡುವಂಥ ಈ ಕಾರ್ಯಕ್ರಮ ಅದ್ಧೂರಿತವಾಗಿ ಭಗವಂತ ನೀನು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ನೀನು ಮೆಚ್ಚಬೇಕಾದ್ರೆ ಈ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಆಗಬೇಕು. ಲೋಕ ಕಲ್ಯಾಣಾರ್ಥವಾಗಾದರೂ ಸಹಿತ, ಇದು ಮಳೆಗಾಗಿ ಪ್ರಾರ್ಥನೆ ಆದರೂ ಸಹಿತ ವರ್ಣನ ಒಂದು ಸ್ವಲ್ಪ ಹೊತ್ತು ಪರ್ಮಿಷನ್ ತೊಗೊಂಡಿದ್ದಾರೆ. ಆ ಪರ್ಮಿಷನ್ ಮುಗಿಯೋದ್ರೊಳಗಾಗಿ ನಾವು ಪೂಜಾನುಷ್ಠಾನ ಮಾಡೋಣ. ಇವತ್ತು ರಾತ್ರಿ 4 ಗಂಟೆ ಆದರೂ ಮಳೆ ಆಗಲೇಬೇಕು ಈ ಸ್ಥಳದಲ್ಲಿ. ಇವತ್ತು ವರ್ಣನ ಕೃಪೆ ಆಗಬೇಕು. ಆದಾಗಲೇ ಎಲ್ಲವೂ ಸಹಿತ ನೆಮ್ಮದಿಯುತವಾಗಿ ಆಗ್ತಕ್ಕಂಥದ್ದು. ವರ್ಣನ ಪ್ರಾರ್ಥನೆಗಾಗಿ ಈಗ ಚಂದ್ರಶೇಖರನ ವಿಶೇಷವಾಗಿರ್ತಕ್ಕಂತಹ ಮಂಗಳಾರತಿ ಮಾಡೋಣ. चंद्रशेखर 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 पाहि मां. चंद्रशेखर 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 पाहि मां. चंद्रशेखर 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 रक्ष मां. चंद्रशेखर 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 पाहि मां. ಮಂಜುನಾಥನ ಸನ್ನಿಧಾನ ನಿತ್ಯವೂ ಸುಂದರ. ಮಂಜುನಾಥನ ಸನ್ನಿಧಾನ. ಅರ್ಚನೆ ಮಾಡಿರ್ತಕ್ಕಂತಹ ಕುಂಕುಮ ಪ್ರಸಾದವನ್ನು ನೀವು ಸಹಿತ ಪ್ರಸಾದವಾಗಿಟ್ಕೊಂಡು, ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ ನೀವು ಸಹಿತ ಅವರಿಗೆ ಕುಂಕುಮವನ್ನು ನೀಡಬಹುದು. ಫಸ್ಟು ಅರಿಶಿನ ತೆಗೆದುಕೊಳ್ಳಿ, 2 ಗಲ್ಲಗಳಿಗೆ ಅರಿಶಿನ ಇಡಿ. ಅದಾದ ನಂತರ ಒಂಚೂರು ಕುಂಕುಮ ಇಡಿ. ಹೂವು ಏನಾದರೂ ಇಟ್ಟಿದ್ದರೆ ಒಂದು ಹೆಳೆ ಹೂವನ್ನು ಅವ್ರಿಗೂ ನೀವು ಹೂ ಮುಡಿಸೋವಂಥ ಕ್ರಮ ಇಟ್ಕೊಳ್ಳಿ. ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಹಿಂದೂ ಸನಾತನ ಧರ್ಮದಲ್ಲಿ ನಿಮಗೆ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇಷ್ಟು ಅರಿಶಿನ ಕುಂಕುಮ ಹೂವು ಮಾತ್ರನೇ. ಇದು ಬಹಳ ಪರಮಪವಿತ್ರವಾಗಿರ್ತಕ್ಕಂಥದ್ದು. ಇದಕ್ಕಾಗಿ ಹಗಲಿರಲು ಸಹಿತ ಸಾಕಷ್ಟು ಶ್ರಮಿಸ್ತಾರೆ.